ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ಇವತ್ತು ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ವರಮಹಾಲಕ್ಷ್ಮಿ ಅಮ್ಮನವರಿಗೆ ಅಥವಾ ಯಾವುದೇ ದೇವಿ ದೇವಸ್ಥಾನಕ್ಕೆ ಹೇಗೆ ಮಡಿಲಕ್ಕಿ ತುಂಬೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ನೋಡೋಣ. ಕ್ಲೀನ್ ಮಾಡಿ ಇಟ್ಕೊಂಡಿರೋ 2 ತಟ್ಟೆಗಳನ್ನು ತೊಗೊಂಡಿದ್ದೀನಿ. ಒಂದು ತಟ್ಟೆಯಲ್ಲಿ ಅಕ್ಕಿ ತುಂಬಿಸ್ಕೊಂಡಿದ್ದೀನಿ. ತಟ್ಟೆ ಅಥವಾ ಬಟ್ಲಲ್ಲಿ ತುಂಬಿಸ್ಕೋಬೋದು. ಇನ್ನೊಂದು ಬಟ್ಲಲ್ಲಿ ಬೇಳೆ, ಹುರಿಗಡಲೆ ತುಂಬಿರೋಂಥ ಕೊಬ್ಬರಿ ಬಟ್ಲು, ಬೆಲ್ಲದ ಅಚ್ಚು, ಬಳೆ ಬಿಚ್ಚೋಲೆ ಪ್ಯಾಕೆಟ್, ಇದರಲ್ಲಿ ಅರಿಶಿನ, ಕುಂಕುಮ, ಕಾಡಿಗೆ, ಬಾಚಣಿಗೆ ಎಲ್ಲ ಇರುತ್ತೆ. ಮಡಿಲಕ್ಕಿ ಕೊಡುವಾಗ ಈ ವಸ್ತುಗಳನ್ನು ಇಡಬೇಕು. ಇನ್ನೊಂದು ತಟ್ಟೆಯಲ್ಲಿ ಸೀರೆ, ಬ್ಲೌಸ್ ಪೀಸ್, ಹೂಗಳನ್ನು ಇಡ್ತಿದ್ದೀನಿ. ವರಮಹಾಲಕ್ಷ್ಮಿ ಹಬ್ಬಕ್ಕಾದರೆ ನಾವು ಕಲಶಕ್ಕೆ ಉಡಿಸ್ಬಿಟ್ಟಿರ್ತೀವಿ ಸೀರೆನ. ಬ್ಲೌಸ್ ಪೀಸ್ ಇಟ್ಟರೆ ಸಾಕು. ದೇವಸ್ಥಾನಕ್ಕಾದರೆ ಬ್ಲೌಸ್ ಪೀಸು, ಸೀರೆ ಸಹ ಕೊಡ್ಬೋದು. ಬ್ಲೌಸ್ ಪೀಸು ಸಹ ಕೊಡ್ಬೋದು. ಬ್ಲೌಸ್ ಪೀಸು ನೀವೇ ತಂದಿರೋದಾಗಿರಬೇಕು, ಮನೆಯಲ್ಲಿರೋದು ಕೊಡಬೇಡಿ. ಹೂಗಳನ್ನು ಇಡ್ತಿದ್ದೀನಿ. ಯಾವುದೇ ಹೂಗಳಾದರೂ ಪರವಾಗಿಲ್ಲ. ಕೆಂಪು ಹೂಗಳು, ಮಲ್ಲಿಗೆ ಹೂವು, ತಾವರೆ ಹೂವು ಆದರೆ ಒಳ್ಳೆಯದು. ಎಲೆಗಳು ಚೆನ್ನಾಗಿರೋ ಎಲೆಗಳನ್ನು ಇಡಿ. ಹರಿದಿರೋ ಎಲೆಗಳು ಆದಷ್ಟು ಇಡಬೇಡಿ. ಬಟ್ಲಡಿಕೆ, ಅರಿಶಿಣದ ಕೊಂಬು, ನಿಮಗೆ ಎಷ್ಟಾಗುತ್ತೋ ಅಷ್ಟು ದಕ್ಷಿಣೆಯನ್ನು ಇಡಿ. ಹಸಿರು ಬಳೆ ಅಥವಾ ಕೆಂಪು ಬಳೆ 2 ಮಿಕ್ಸ್ ಇರೋದನ್ನು ಕೊಡಬಹುದು. ತೆಂಗಿನಕಾಯಿ, ಬಾಳೆಹಣ್ಣು, ಯಾವುದೇ ಹಣ್ಣನ್ನು ಕೊಟ್ಟರು 2 ಹಣ್ಣಿಗಿಂತ ಜಾಸ್ತಿ, ಅಂದರೆ ಜೋಡಿ ಹಣ್ಣಿಗಿಂತ ಜಾಸ್ತಿ ಕೊಡಬೇಕು. 1 ಹಣ್ಣನ್ನು ಕೊಡಬಾರ್ದು. ಬಾಳೆಹಣ್ಣು ಇಟ್ಟರೂ ಸಾಕಾಗುತ್ತೆ. ನಿಮ್ಗೆ ಎಷ್ಟು ಶಕ್ತಿ ಇರುತ್ತೋ ಅಷ್ಟು ಹಣ್ಣುಗಳನ್ನು ಕೊಡ್ಬೋದು. ವರಮಹಾಲಕ್ಷ್ಮಿ ಅಮ್ಮನವರಿಗಾದರೆ ದಾಳಿಂಬೆ ತುಂಬ ಪ್ರಿಯವಾದದ್ದು. ದಾಳಿಂಬೆಯನ್ನು ಇಡ್ಬೋದು. ದೇವಸ್ಥಾನಕ್ಕೆ ಕೊಡುವಾಗ ಬಾಳೆಹಣ್ಣಾದರೂ ಇಡ್ಬೋದು ಅಥವಾ ಎಲ್ಲ ಹಣ್ಣುಗಳನ್ನು ಸೇರಿಸಿ ಸಹ ಕೊಡಬಹುದು. ನೋಡಿ, ಹೀಗೆ ವರಮಹಾಲಕ್ಷ್ಮಿ ಅಮ್ಮನವರಿಗೆ ಅಥವಾ ಯಾವುದೇ ದೇವಸ್ಥಾನಕ್ಕೆ ಮಡಿಲಕ್ಕಿ ತುಂಬುವಾಗ ಈ ವಸ್ತುಗಳನ್ನೆಲ್ಲ ಕೊಡಬೇಕು. ವರಮಹಾಲಕ್ಷ್ಮಿ ಅಮ್ಮನವರಿಗೆ ತುಂಬಿರೋಂಥ ಮಡಿಲಕ್ಕಿ ತಟ್ಟೆ ಏನಿರುತ್ತೆ ಅದನ್ನು ನೀವು ವಿಸರ್ಜನೆ ಎಲ್ಲ ಆದಮೇಲೆ ಯಾವುದೇ ದೇವಿ ದೇವಸ್ಥಾನ ಅಥವಾ ಮಹಾಲಕ್ಷ್ಮಿ ಅಮ್ಮನವ್ರ ದೇವಸ್ಥಾನ ಇದ್ದರೆ ಅಲ್ಲಿ ಅರ್ಚಕರಿಗೆ ಕೊಟ್ಬಿಡಿ. ನೋಡಿ, ಈ ಎಲ್ಲ ವಸ್ತುಗಳನ್ನು ಅಮ್ಮನವರಿಗೆ ಮಡಿಲಕ್ಕಿ ತುಂಬುವಾಗ ಕೊಡಬೇಕಾಗತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.